ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಕೊಡವ ಸಮಾಜದ ಮುಖಂಡರ ಜೊತೆಗೆ ಡಿಕೆ ಸುರೇಶ್ ಸಭೆಯನ್ನ ನಡೆಸಿದ್ದಾರೆ. ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲೂ ಕೂಡ ಡಿಕೆ ಸುರೇಶ್ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಎಂಎಲ್ಸಿ ಪುಟ್ಟಣ್ಣ ಕೂಡ ಸಾಥ್ ನೀಡಿದ್ದಾರೆ. ಭರ್ಜರಿ ಮತಬೇಟೆಯನ್ನ ಆಡ್ತಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಕೈ ಅಭ್ಯರ್ಥಿ ಇವತ್ತು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಮನೆ ಮನೆಗೂ ತೆರಳಿ ಮತಯಾಚನೆಯನ್ನ ಮಾಡಲಾಗ್ತಾ ಇದೆ. ಕೊಡವ ಸಮಾಜದ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸಲಾಗಿದೆ. ಹಾಗೆಯೇ ಇವತ್ತು ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲೂ ಕೂಡ ಡಿಕೆ ಸುರೇಶ್ ಅವರು ಭಾಗಿಯಾಗಿದ್ದಾರೆ. ಎಲ್ಲ ಸಮುದಾಯದ ನಾಯಕರುಗಳು, ಪ್ರಮುಖರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಭೆಗಳ ಮೇಲೆ ಸಭೆಗಳನ್ನ ಮಾಡಲಾಗ್ತಾ ಇದೆ. ಎಲ್ಲರೂ ಒಟ್ಟಾಗಿ ಇರಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ನೀಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಎಲ್ಲ ನಾಯಕರುಗಳು, ಕಾರ್ಯಕರ್ತರು ಸಾಥ್ ನೀಡ್ತಾ ಇದ್ದಾರೆ. ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಭೆಗಳು, ಸಮಾವೇಶ, ಹಾಗೆಯೇ ರೋಡ್ ಶೋ, ರ್ಯಾಲಿ ಪ್ರತಿಯೊಂದರಲ್ಲೂ ಕೂಡ ಡಿಕೆ ಸುರೇಶ್ ಅವರು ಭಾಗಿಯಾಗ್ತಾ ಇದ್ದಾರೆ. ಹೋಗ್ಬೇಕಾಗಿಲ್ಲ, ಈ ಸೇಮ್ ಸರ್ಕಾರ ಇರುತ್ತೆ, ನಮ್ಮ ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಸೊ ಅದರಿಂದ ನಾವು ಮನೆ ಮನೆಯಲ್ಲಿ ಗೊತ್ತಿರುವಂತ ವಿಷಯ, ಒಬ್ಬ MP ಬಂದ್ಮೇಲೆ ಈ ತರ ಕೆಲಸ ಮಾಡ್ಲಿಕ್ಕೆ ಬಹಳ ಕಷ್ಟ. ಆದ್ರೆ ನಾವು ನಮ್ಮ ಕಡೆಯಿಂದ ನಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಾವು ನಮ್ಮ ಸುರೇಶ್ ಅವ್ರನ್ನ ಗೆಲ್ಸ್ಕೊಂಡು ಬರೋದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮಿಂದ ಮನೆ ಮನೆಯಿಂದ ಒಂದು 10 ವೋಟ್ ಇದು ಮಾಡುವಂಥದ್ದು ನಮ್ಮ ಕರ್ತವ್ಯ. ಕಾರಣ ಏನಂದ್ರೆ ಸರ್, 2ನೇ ಸಲ ಈ ಭಾಗದ ಅಭಿವೃದ್ಧಿಗೆ ಮತ್ತು ಬೆಂಗಳೂರಿನ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಸುಗಮ ಆಗ್ಲಿಕ್ಕೆ ಅವಕಾಶ ಆಗ್ತದೆ. ತಾವುಗಳು ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ತಾವು ನನಗೆ ಆಶೀರ್ವಾದ ಮಾಡಿದ್ರೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೇನೆ. ಡಿವೈಡ್ ಮಾಡ್ಕೊತಿದ್ದಾರೆ ದಯವಿಟ್ಟು ರಾಜಕಾರಣ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ಅವನಿಗೆ ಸೇಲ್ ಡೀಡ್ ಮಾಡಿಕೊಟ್ಟು ಅವನಿಗೆ ಸ್ವಯಾರ್ಜಿತವಾಗಿ ಇದು ಸಂಘಟನೆ